ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಯೋಗ ಪ್ರದರ್ಶನ, ಯೋಗ ರತ್ನ, ತುಳು ಸಾಹಿತ್ಯ ಅಕಾಡೆಮಿ ವಿಶೇಷ ಬಾಲ ಪ್ರತಿಭೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಯೋಗ ಪ್ರತಿಭೆ ಕುಮಾರಿ ತನುಶ್ರೀ ಪಿತ್ರೋಡಿ ಅವರಿಂದ. Gani
ತನುಶ್ರೀ ಪಿತ್ರೋಡಿ ಇವರ ದಾಖಲೆಯ ಒಂದು ವಿಶಿಷ್ಟ ದಾಖಲೆಯನ್ನು ಮಾಡಿದವರು 42 ನಿಮಿಷಕ್ಕೆ 245 ಯೋಗಾಸನವನ್ನು ಮಾಡಿ 1 ನಿಮಿಷ 14 ನಿಮಿಷಗಳಲ್ಲಿ 100 ಮೀಟರ್ ಚಕ್ರಾಸನಗಳನ್ನು ಮಾಡಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿರುವ ಕುಮಾರಿ ತನುಶ್ರೀ ಪಿತ್ರೋಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಬಂದಿರುವಂತಹ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ನಮ್ಮ ಬ್ಯಾಂಕಿನ ಗೌರವಾನ್ವಿತ ನಿರ್ದೇಶಕರು ಶಶಿಕುಮಾರ್ ರೈ ಬಾಲ್ಯೋಟಿ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪ್ರಾಯೋಜಿಸಲ್ಪಟ್ಟ ಸಹಕಾರಿ ಪಿತಾಮಹ ದಿವಂಗತ ಮೊಳಹಳ್ಳಿ ಶಿವರಾಮ್ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಮತ್ತು ಸಿಬ್ಬಂದಿಗಳ ಮಕ್ಕಳು ಮತ್ತು ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ವಿಶೇಷವಾಗಿ 2008ರಲ್ಲಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಒಂದು ದೊಡ್ಡ ಇತಿಹಾಸವನ್ನು ನೋಡಿಕೊಂಡು ವಿದ್ಯಾರ್ಜನೆಯನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡೆಯತಕ್ಕಂತಹ ಅಂಕಗಳನ್ನು ನೋಡಿಕೊಂಡು ಮೊಳಹಳ್ಳಿ ಶಿವರಾಯರ ಹೆಸರಿನಲ್ಲಿ ಬ್ಯಾಂಕಿನ ಉಳಿಕೆಯ ಒಂದು ಭಾಗವನ್ನು ವಿದ್ಯಾನಿಧಿಯಾಗಿ ಇಟ್ಟುಕೊಂಡು ಸುಮಾರು 19 ವರ್ಷಗಳಿಂದ ಈ ವಿದ್ಯಾರ್ಥಿ ವೇತನವನ್ನು ಉಭಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನೀಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದು ವಿದ್ಯಾರ್ಥಿಗಳಿಗೆ ಕೊಡತಕ್ಕಂತಹ ಪ್ರೋತ್ಸಾಹ ಎನ್ನುವಂಥದ್ದನ್ನು ನಾವೆಲ್ಲರೂ ಊಹಿಸಿದ್ದೇವೆ. ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇಡೀ ಒಂದು ಬ್ಯಾಂಕಿನಲ್ಲಿ ಗಳಿಸತಕ್ಕಂತಹ ಲಾಭವನ್ನು ಕೇವಲ ಲಾಭವನ್ನಾಗಿ ಗ್ರಾಹಕರಿಗೆ ನೀಡದೆ ಈ ವಿದ್ಯಾರ್ಥಿಗಳನ್ನು ಗುರುತಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಡ ರೋಗಿಗಳಿರಬಹುದು, ಇನ್ನಿತರರಿಗೆ ಸಹಾಯಧನವನ್ನು ನೀಡುವುದರ ಜೊತೆಯಾಗಿ ಬ್ಯಾಂಕನ್ನು ಒಂದು ಈ 2 ಜಿಲ್ಲೆಯ ಎಲ್ಲ ಪ್ರಗತಿಪರರಿಗೆ ಲಾಭಾಂಶದಲ್ಲಿ ನೀಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಇವತ್ತಿನ ದಿವಸ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡತಕ್ಕಂತಹ ಕೆಲಸ ಕಾರ್ಯಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಈ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಪೋಷಕ ಮಿತ್ರರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂತಹ ಕೃಷ್ಣ ಜೆ ಪಾನಮಾರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಸೇರತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸುರಿಂಜೆ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಬ್ಯಾಂಕಿನ ನಿರ್ದೇಶಕರು, ಫೆಡರೇಷನ್ನ ನಿರ್ದೇಶಕರು, ಹಾಲು ಉತ್ಪಾದಕರ ಮಹಾಮಂಡಲದ ನಿರ್ದೇಶಕರು ಆಗಿರತಕ್ಕಂತಹ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸೇರತಕ್ಕಂತಹ ನಮ್ಮೊಂದಿಗೆ ಇರತಕ್ಕಂತಹ ಎಲ್ಲ ನಿರ್ದೇಶಕ ಬಂಧುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಹಾಗೆ ಚಿಕ್ಕಮಗಳೂರು ಡಿಸಿ ಬ್ಯಾಂಕಿನ MD ಅವರಾಗಿರತಕ್ಕಂತಹ ಪ್ರವೀಣ್ ನಾಯ್ಕ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಂಗಳೂರು ಮೂಡಾದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಳ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಏಳಿಗೆಗೆ ಸಹಕಾರವನ್ನಿತ್ತು ನಮ್ಮೊಂದಿಗೆ ಇರತಕ್ಕಂತಹ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಹಾಗೂ ಪೋಷಕ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ನಮ್ಮ ಬ್ಯಾಂಕಿನ MD ಅವರಾದ ಗೋಪಾಲಕೃಷ್ಣ ಭಟ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂಥ ಸನ್ಮಾನ್ಯ ಕೃಷ್ಣ ಜೆ ಪಾಲೆಮಾರಿ ಅವರನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಗೌರವಪೂರ್ವಕವಾಗಿ ಹೂಮಾಲೆಯನ್ನು ಹಾಕೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಗೌರವದಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ
ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಬ್ಯಾಂಕಿನ ಉಪಾಧ್ಯಕ್ಷರು ಶ್ರೀಯುತ ವಿನಯ್ ಕುಮಾರ್ ಸೂರಂಗಿ ಅವರು ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರತಿಭಾ ಪುರಸ್ಕಾರದ ವೇದಿಕೆಯನ್ನ ವಿದ್ಯುಕ್ತವಾಗಿ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಮಾನ್ಯ ಅಧ್ಯಕ್ಷರು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಉದ್ಘಾಟಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾದಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಮಾಜದ ಅಭಿವೃದ್ಧಿಗೆ ಕೊಡುಗೆಯಾಗಿ ನಿಲ್ಲುವುದೇ ಒಬ್ಬ ವಿದ್ಯಾವಂತನ ನಿಜವಾದ ಜವಾಬ್ದಾರಿ. ಈ ಮಾತಿಗೆ ಸಾಕ್ಷಿಯಾಗಿ ನಿಲ್ಲುವವರು ಇವತ್ತು ಬಂದಿರುವಂತಹ ಎಲ್ಲ ವಿದ್ಯಾರ್ಥಿನಿಯರನ್ನ ಪುರಸ್ಕರಿಸಿ ಅಭಿನಂದಿಸಿರುವಂತ ನಮ್ಮೆಲ್ಲರ ಹೆಮ್ಮೆಯ ಅತಿಥಿ ಕೃಷ್ಣ ಜೆ ಪಾಲೆಮಾರ್ ಅವರು. ಮಂಗಳೂರಿನ ಜಪ್ಪಿನಮಗುರು ಕೃಷಿಕ ಕುಟುಂಬದವರಾಗಿ ಇವರು ಸಮಾಜದ ಮುಖಂಡರಾಗಿ ಬೆಳೆದು ಬಂದ ರೀತಿ ಆದರ್ಶಮಯವಾದದ್ದು. ಸೂರಿಗಾಗಿ ಪರಿತಪಿಸುತ್ತಿರುವ ಸಾವಿರಾರು ಮಂದಿಗೆ ಸೂರು ಕಲ್ಪಿಸಿದ ಆಶ್ರಯದಾತರು. ಸಮಾಜ ಸೇವೆಯ ಮೂಲಕ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಜನಾದರಣೀಯವಾಗಿ ಸಮಾಜದ ಸೇವೆಯನ್ನ ಮಾಡಿದವರು. ವಿಕಾಸ್ ಸಮೂಹ ಸಂಸ್ಥೆಯ ಮೂಲಕ ಹೈಟೆಕ್ ಶಿಕ್ಷಣವನ್ನ ನೀಡಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಜಗತ್ತಿಗೆ ನೀಡಿದ ವಿದ್ಯಾಸೇವಕರು. ಕಾರ್ಯಕ್ಕೆ ಇವರು ನೀಡಿರುವ ಕೊಡುಗೆ ಅಪಾರ. ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ 2 ಬಾರಿ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಮಲೆನಾಡು ಜಲಸಾರಿಗೆ, ಬಂದರು, ಮೀನುಗಾರಿಕೆ, ಮುಜರಾಯಿ, ಪರಿಸರ ಸಚಿವರಾಗಿ ದಕ್ಷ ಪ್ರಾಮಾಣಿಕ ಸೇವೆಯನ್ನ ನಾಡಿಗೆ ನೀಡಿದ ಜನನಾಯಕರು. ಇವರ ವಿದ್ಯಾಭ್ಯಾಸವೇ ಒಂದು ಕುತೂಹಲ ಮತ್ತು ರೋಚಕ. ರಾತ್ರಿ ಶಾಲೆಗೆ ಹೋಗಿ 10ನೇ ತರಗತಿಯನ್ನ ವಿದ್ಯಾಭ್ಯಾಸ ಪಡೆದು ಇಂದು ನಾಡೇ ಹೆಮ್ಮೆ ಪಡುವ ರೀತಿಯಲ್ಲಿ ನಾಡಿನ ಶಿಕ್ಷಣ ಕ್ಷೇತ್ರಕ್ಕೆ ಸಾಧನೀಯ ಕೊಡುಗೆಯನ್ನ ನೀಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಶಿಕ್ಷಣವನ್ನ ಪಡೆಯಬೇಕು ಎನ್ನುವುದು ಇವರ ಮನದಾಸೆ. ಅದಕ್ಕಾಗಿಯೇ ರಾಜ್ಯದಲ್ಲಿ ಮೊದಲ ಬಾರಿಗೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆಂಗ್ಲ ಶಿಕ್ಷಣವನ್ನ ಆರಂಭಿಸಿದ ಶೈಕ್ಷಣಿಕ ಸಾಧಕ ಇದ್ರೆ ಅದು ನಿಮ್ಮೆಲ್ಲರ ಅಭಿಮಾನದ ಕೃಷ್ಣ ಜೆ ಪಾಲೆಮಾರ್ ಅನ್ನೋದಕ್ಕೆ ನಾವೆಲ್ಲ ಅತ್ಯಂತ ಗೌರವ ಪಡ್ತಿದ್ದೇವೆ. ಗೌರವಾನ್ವಿತರು. ಅವರ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ರಾಜ್ಯದ ಪ್ರತಿಷ್ಠಿತ ದೃಶ್ಯ ಮಾಧ್ಯಮ ಜಿ ಕನ್ನಡ ನ್ಯೂಸ್ ವಾಹಿನಿಯು 2025ರಲ್ಲಿ ಕರ್ನಾಟಕ ಐಡಲ್ ಅವಾರ್ಡ್ 2025 ಗೌರವವನ್ನ ನೀಡಿ ಗೌರವಾನ್ವಿತರನ್ನ ಗೌರವಿಸಿದೆ. ಇದು ನಮ್ಮ ಕರಾವಳಿಗೆ ತಂದ ಹೆಮ್ಮೆ. ಅವರನ್ನ ಕೈ ಚಪ್ಪಳೆ ಮುಖಾಂತರ ನಾವೆಲ್ಲ ಅಭಿನಂದಿಸೋಣ. ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾದಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ SSLCಯಲ್ಲಿ ಬಿ ಶ್ರೀನಿಧಿ ಶೆಣೈ, ಕೆನರಾ ಹೈಸ್ಕೂಲ್ ಡೊಂಗರಕೆರೆ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ. ಬಳಿಕ ಸಾಹಿತ್ಯಕ್ಕೆ ತಯಾರಾಗಿದೆ. ಸಾಹಿತ್ಯಕ್ಕೆ ಸತ್ತ ಲಾರೆನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೋಂದೇಲು ಇಲ್ಲಿಯ ವಿದ್ಯಾರ್ಥಿನಿ 623 ಅಂಕಗಳನ್ನು ಪಡೆದಿದ್ದೀರಾ.
ಚಿರಾಗ್ ನಾಯಕ್ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಲಾಯಿಲದ ವಿದ್ಯಾರ್ಥಿ 622 ಅಂಕಗಳನ್ನು ಪಡೆದಿದ್ದವರ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಸಚಿನ್ ಡಿ ನಾಯ್ಕ್ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ 622. ಆ ಬಳಿಕ ಆದ್ಯ ಇಂದ್ರಪ್ರಸ್ಥ ನಿಲಯ ಪ್ರೌಢಶಾಲೆ ಉಪ್ಪಿನಂಗಡಿಯ ವಿದ್ಯಾರ್ಥಿನಿ ಶಾದ್ವಿ ಆಲ್ವಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಶಾದ್ವಿ ಪಿವಿ. ಮುಂದಕ್ಕೆ ಉಡುಪಿ ಜಿಲ್ಲೆಯಿಂದ ಪ್ರೀತಮ್ ಜಿ ಪೂಜಾರಿ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವಂತಹ ವಿದ್ಯಾರ್ಥಿ ಪ್ರೀತಮ್ ಜಿ ಪೂಜಾರಿ. ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ನ ವಿದ್ಯಾರ್ಥಿ ಅವರ ಹೆತ್ತಗುಡಿ ಪುರಸ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅನ್ವರ್ ಪೂಜಾರಿ 624 ಅಂಕವನ್ನು ಪಡೆದಿರುವಂತಹ ವಿದ್ಯಾರ್ಥಿ ಅನ್ವರ್ ಪೂಜಾರಿ. ಲೀಸಾ ಬರ್ಬೋಜಾ 624 ಅಂಕವನ್ನು ಪಡೆದಿರುವಂತಹ ಸಾಧಕಿ, ಸರ್ಕಾರಿ ಜೂನಿಯರ್ ಕಾಲೇಜ್ ಬೈಲೂರು ಕಾರ್ಕಳ. ಮಹಾಲಕ್ಷ್ಮಿ ಭಾಗವತ್ ಜ್ಞಾನಸುಧ ಆಂಗ್ಲ ಮಾಧ್ಯಮ ಶಾಲೆಯ ಲಕ್ಷ್ಮಿ ಪೈ ವಿ. ವಿವೇಕ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕೋಟಾ ಉಡುಪಿ. ಮುಂದಿನ ಗೌರವವನ್ನು ಸ್ವೀಕರಿಸುತ್ತಿರುವಂತಹ ಪದವಿ ಪೂರ್ವ PUC ವಿಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ದಿಶಾ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವಂತಹ ವಿದ್ಯಾರ್ಥಿ. ಜೋರದ ಕೈ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ರೇಚಲ್ ಡಿಸೋಜಾ ಮುಂದಕ್ಕೆ 599 ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿನಿ, ವಾಣಿಜ್ಯ ವಿಭಾಗದಲ್ಲಿ ಸೈಂಟ್ ಅಲೋಸಿಯಸ್ ಪದವಿ ಪೂರ್ವ ಕಾಲೇಜು ಕೋಡಿಯಲ್ ಬೈಲ್ ಇಲ್ಲಿಯ ವಿದ್ಯಾರ್ಥಿನಿ. ಮುಂದೆ ವೃಷಾ ಮ್ಯಾಪ್ಸ್ ಪದವಿ ಪೂರ್ವ ಕಾಲೇಜು ಚಿನ್ಮಯ ಲೇನ್ ಕದ್ರಿ ರಸ್ತೆ ಇಲ್ಲಿಯ ವಿದ್ಯಾರ್ಥಿನಿ 598 ಅಂಕಗಳನ್ನು ಗಳಿಸಿ ಸಾಧಿಸಿದ್ದಾರೆ. ಇವರ ಕೈ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿಕೊಳ್ಬೇಕು. ಅಭಿರಾಮ್ ವಿ ಭಟ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 598 ಅಂಕವನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆದಿದ್ದಾರೆ. ಕೈ ಚಪ್ಪಾಳೆ. ಧನುಷ್ ಗಟ್ಟಿ ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜು ಅನಂತಾಸನ ಮಾತಾ ರೋಡ್. ನಂದನ್ ನಾಯಕ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಕೋಡಿಯಲ್ ಬೈ ವಿಜ್ಞಾನ ವಿಭಾಗದಲ್ಲಿ 598 ಅಂಕಗಳನ್ನು ಗಳಿಸಿ ಈ ವರ್ಷದ ಅತ್ಯಧಿಕ ಅಂಕವನ್ನು ಗಳಿಸಿರುವ ಸಾಧನೆಯನ್ನು ಮಾಡಿದ್ದಾರೆ ನಂದನ್ ನಾಯಕ್ ರವರು. ರಕ್ಷಿತಾ ಮಂಜುನಾಥ್ ಸಂಗನಪೇಟೆ, ಸಮನ್ಯು ಎಸ್ ಶೆಟ್ಟಿ
ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಕೋಡಿಯಲ್ಬೈಲ್ 598 ಅಂಕವನ್ನು ಪಡೆದು ಸಾಧಿಸಿದ್ದಾರೆ. ಮುಂದಕ್ಕೆ ನೀಟ್ ರಿಸಲ್ಟ್ ಅನ್ನ ವೇಟಿಂಗ್ ಮಾಡ್ತಾ ಇದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಸಮನ್ಯ ಎಸ್ ಶೆಟ್ಟಿ ಇವರು 598 ಅಂಕವನ್ನು ಪಡೆದು ಸಾಧಿಸಿದ ವಿದ್ಯಾರ್ಥಿ. ವೈಭವ್ ಎಸ್ ಕರ್ಕೇರ ಶಾರದಾ ಪದವಿ ಪೂರ್ವ ಕಾಲೇಜು ಕೋಡಿಯಲ್ಬೈಲ್ ಮಂಗಳೂರು ವಿಜ್ಞಾನ ವಿಭಾಗದಲ್ಲಿ 598 ಅಂಕವನ್ನು ಗಳಿಸಿ ಸಿಇಟಿ ಕೌನ್ಸಿಲಿಂಗ್ ಪರೀಕ್ಷೆಯ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ವೈಭವಿ ಎಸ್ ಕರ್ಕೇರ. ಮುಂದಕ್ಕೆ ಉಡುಪಿ ಜಿಲ್ಲೆಯಿಂದ ಪ್ರೇರಣಾ ರಾಮಚಂದ್ರ ಹೆಗ್ಡೆ ಕಾಲೇಜು ಹಿರ್ಗಾಣ ವಾಣಿಜ್ಯ ವಿಭಾಗದಲ್ಲಿ 598 ಅಂಕವನ್ನು ಗಳಿಸಿ ಅತ್ಯಧಿಕ ಅಂಕವನ್ನು ಗಳಿಸಿದ್ದಾರೆ. ಪ್ರೇರಣಾ ರಾಮಚಂದ್ರ ಹೆಗ್ಡೆ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೀತಾ ಇದ್ದಾರೆ. ರಶ್ಮಿ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಕುಂದಾಪುರ ವಿಜ್ಞಾನ ವಿಭಾಗದಲ್ಲಿ 598 ಅಂಕವನ್ನು ಗಳಿಸಿ ಪ್ರಸ್ತುತ ಎಂಜಿಎಂ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ BSc ಪದವಿಯನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿಯ ರಶ್ಮಿ ಅವರು. ಮುಂದಕ್ಕೆ ಅಂಕಿತಾ ಎಸ್ ಭಟ್ ಪೂರ್ಣ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಉಡುಪಿ ವಾಣಿಜ್ಯ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿ ರಾಜ್ಯದ ಅತ್ಯಧಿಕ ಅಂಕದ ಪಟ್ಟಿಯ ಸಾಲಲ್ಲಿ ತನ್ನ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಅಂಕಿತಾ ಎಸ್ ಭಟ್. ಲಿಯೋನಾ ಅರಂಘ ಪೂರ್ಣ ಪ್ರಜ್ಞಾ ಪದವಿ ಪೂರ್ವ ಕಾಲೇಜು ಉಡುಪಿ ವಾಣಿಜ್ಯ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿ ಸಾಧಕ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾರೆ. ಲಿಯೋನಾ ಅರಂಘ. ಮುಂದೆ ನೂತನ ನಾರಾಯಣ್ ನಾಯಕ್ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಉಡುಪಿ 597 ಅಂಕವನ್ನು ಗಳಿಸಿರುವಂತಹ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ನೂತನ ನಾರಾಯಣ್ ನಾಯಕ್. ಕೈ ಚಪ್ಪಾಳೆ ನಿಲ್ಬಾರ್ದು. ದಯವಿಟ್ಟು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಅವರನ್ನು ಅಭಿನಂದಿಸಬೇಕು. ಶಮ್ಯಾ ಶೆಟ್ಟಿ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ವಾಣಿಜ್ಯ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿ ಈ ಬಾರಿ ಸಾಧನೆಯನ್ನು ಮಾಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಶಮ್ಯಾ ಶೆಟ್ಟಿ 597 ಅಂಕವನ್ನು ಗಳಿಸಿ ಪ್ರಸ್ತುತ ಮಣಿಪಾಲ ಕಾಲೇಜಿನಲ್ಲಿ ಬಿಕಾಂ ಪ್ರಥಮ ವರ್ಷದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆರ್ಣವಿ ಚೈತ್ರಿಕಾ ಚೌಧರಿಯಲ್ ಮಾನ್ಯ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಸುನ್ನಾರಿ ಹುಣಸೆಮಕ್ಕಿ ಕುಂದಾಪುರ 597 ಅಂಕ ವಿಜ್ಞಾನ ವಿಭಾಗ. ಮಾನ್ಯ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜು ಸುನ್ನಾರಿ ಹುಣಸೆಮಕ್ಕಿ ಕುಂದಾಪುರ ವಿಜ್ಞಾನ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿ ಪ್ರಸ್ತುತ ಸಿಇಟಿ ಕೌನ್ಸಿಲಿಂಗ್ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಪ್ರಾರ್ಥನಾ ಶೆಟ್ಟಿ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಹಿರ್ಗಾಣ ವಿಜ್ಞಾನ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿ ಸಮೀಕ್ಷಾ ಆರ್ ಅಮೃತ ಭಾರತಿ ಪದವಿ ಪೂರ್ವ ಕಾಲೇಜು ಮಿಥಿಲನಗರ ವಿಜ್ಞಾನ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿ ಸಮೀಕ್ಷಾ ಆರ್. ಕೈ ಚಪ್ಪಾಳೆ ಮುಖಾಂತರ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ಮುಂದಕ್ಕೆ ಶ್ರಾವ್ಯ ಜಿ ದೇವಾಡಿಗ
ಶಾವ್ಯ ಜಿ ದೇವಾಡಿಗ, ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಕುಂದಾಪುರ 1 ವಿಜ್ಞಾನ ವಿಭಾಗದಲ್ಲಿ 597 ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿ ಶಾವ್ಯ ಜಿ ದೇವಾಡಿಗ. ವೈಷ್ಣವಿ ಕುಲಕರ್ಣಿ, ದಯವಿಟ್ಟು ಗಮನಿಸಿ, ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತೆಗಿಲಿಕ್ಕಿದೆ, ಯಾರು ಕೂಡ ಹೋಗಬಾರ್ದು. ಬ್ಯಾಂಕಿನ ಸಿಬ್ಬಂದಿಗಳ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡುವಂತ ಒಂದು ಸುಸಂದರ್ಭ ನಾವೆಲ್ಲ ಇದ್ದೇವೆ. ಪ್ರಸ್ತುತ ರಕ್ಷಣ್ ಆರ್ ಶೆಟ್ಟಿ ಸಿಬ್ಬಂದಿ ರಾಜೇಶ್ ಶೆಟ್ಟಿ ಅವರ ಮಗ ರಕ್ಷಣ್ ಈ ಒಂದು ಪುರಸ್ಕಾರವನ್ನು ಮಾನ್ಯ ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಾತ್ರಿ ಈ ಒಂದು ಪುರಸ್ಕಾರವನ್ನು ಪದ್ಮನಾಭರವರು ಸ್ವೀಕರಿಸಿಕೊಳ್ಬೇಕು. ಮನ್ವಿತ್ ಎಲ್ ಇವರ ಪರವಾಗಿ ಮಲ್ಲಿಕಾ ಎಂಬಿ, ಪ್ರಸ್ತುತ 3ನೇ ವರ್ಷದ BA ಇಂಜಿನಿಯರಿಂಗ್ ಪದವಿಯನ್ನ ಮಾಡಿರುವ ಮನ್ವಿತ್ ಎಲ್ ಇವರ ಪರವಾಗಿ ಮಲ್ಲಿಕಾ ಎಂಬಿ ಅವರು ಸ್ವೀಕರಿಸ್ತಾ ಇದ್ದಾರೆ. ವಿಖ್ಯಾತ್ ಇವರ ಪರವಾಗಿ ಮಧುಸೂದನ್, ಆಲ್ವಸ್ ಕಾಲೇಜಿನಲ್ಲಿ BCom 2ನೇ ವರ್ಷವನ್ನು ಪೂರೈಸಿರುವ ವಿಖ್ಯಾತ್ ರವರ ಪರವಾಗಿ ಬ್ಯಾಂಕಿನ ಸಿಬ್ಬಂದಿ ಮಧುಸೂದನ್ ರವರು ಬ್ಯಾಂಕಿನ ಉಪಾಧ್ಯಕ್ಷರಿಂದ ಪುರಸ್ಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರತೀಕ್ ಇವರ ಪರವಾಗಿ ಪ್ರಭಾಕರ್, ಮುಂದಕ್ಕೆ ಕ್ರೀಡಾ ಪುರಸ್ಕಾರ ಬ್ಯಾಂಕಿನ ಸಿಬ್ಬಂದಿ ಶ್ರೀ ದೀಪಕ್ ರವರ ಪುತ್ರ ಕನಿಷ್ ಡಿ ಕೋಟ್ಯನ್ ರಾಜ್ಯ ಮಟ್ಟದ 1 kg ಬಾಲ್ ರಿವರ್ಸ್ ಥ್ರೋದಲ್ಲಿ 15.91 ಮೀಟರ್ ದೂರ ಎಸೆದು ಹೊಸ ದಾಖಲೆಯನ್ನು ಮಾಡಿರುವಂತಹ ಕ್ರೀಡಾ ಸಾಧಕ. ಇವರನ್ನ ಬ್ಯಾಂಕಿನ ಪರವಾಗಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಕನಿಷ್ ಡಿ ಕೋಟ್ಯನ್ ಶಾರದಾ ವಿದ್ಯಾಲಯ ಕೋಡಿಲಬೈಲ್ನ ವಿದ್ಯಾರ್ಥಿನಿ, 2ನೇ ತರಗತಿಯ ವಿದ್ಯಾರ್ಥಿ. ಮುಂದಕ್ಕೆ ಬಹುಮುಖ ಪ್ರತಿಭೆ ಪುರಸ್ಕಾರ ಕುಮಾರಿ ಶ್ರೀಜಾ ಸಿ ಕೋಟ್ಯನ್, ಬೋಲ್ಚೆ ಉದ್ಯಾವರ. ಇವರು ಸಂಗೀತ, ಯಕ್ಷಗಾನ, ಕರಾಟೆ, ನಿರೂಪಣೆ, ಭಾಗವತಿಕೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಸಾಧಕಿ. ಇವರು ಕುಡ್ಲ ನವೋದಯ ಸ್ವಸಹಾಯ ಸಂಘದ ಸದಸ್ಯೆ ಚಂದ್ರಶೇಖರ್ ಇವರ ಸುಪುತ್ರಿ. ಮುಂದಕ್ಕೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟಿನ ವಿದ್ಯಾರ್ಥಿ ವೇತನ ಪಡೆಯುವವರು ರಾಜರಾಜೇಶ್ವರಿ ನವೋದಯ ಗುಂಪಿನ ಭಾರತಿ. ಇವರ ಸಾಂಕೇತಿಕವಾಗಿ ಒಂದು ಪುರಸ್ಕಾರ ನೀಡಿ ಗೌರವಿಸ್ತಾ ಇದ್ದೇವೆ. ಸೌರವ್ ಆಚಾರ್ಯ ವಿದ್ಯಾರ್ಥಿ ಹೆಸರು. ಅವರ ಪರವಾಗಿ ಸದಸ್ಯರು ಭಾರತಿ, ರಾಜರಾಜೇಶ್ವರಿ ನವೋದಯ ಸ್ವಸಹಾಯ ಗುಂಪಿನ ಸದಸ್ಯರು. ಕೇಶ್ ದಿಶಾ ಇವರು ನಮ್ಮ ನವೋದಯ ಸ್ವಸಹಾಯ ಸಂಘದ ಶ್ಯಾಮಲಾ ಕೆವಿ ಇವರ ಪುತ್ರಿ. ಕೇಶ್ ದಿಶಾ ವಿದ್ಯಾರ್ಥಿ ವೇತನವನ್ನ ಮಾನ್ಯ ಗೌರವಾನ್ವಿತ ನಿರ್ದೇಶಕರಿಂದ ಪಡೆಯುತ್ತಾ ಇದ್ದಾರೆ. ಮುಂದಕ್ಕೆ ವಂಶಿಕಾ ಎಸ್, ನವೋದಯ ಗುಂಪಿನ ಹೆಸರು ವಂಶಿ, ಸದಸ್ಯರ ಹೆಸರು ಧನವಂತಿ. ವಂಶಿಕಾ ಎಸ್
ಮುಂದಕ್ಕೆ ಭಾಗ್ಯನಿಧಿ ಗುಂಪಿನ ಹರ್ಷಿತಾ ಇವರ ಪುತ್ರಿ ಮಯೂರಿ ಎಸ್ ಬಂಗೇರ. ಮುಂದಕ್ಕೆ ನವಮಿ ಕದಂಬ ನವೋದಯ ಸ್ವಸಹಾಯ ಗುಂಪಿನ ಶುಭಮಂಗಳ ಇವರ ಪುತ್ರಿ ನವಮಿ. ಮುಂದಕ್ಕೆ ವೇದಿಕೆಯಲ್ಲಿ ಯೋಗ ಅಭ್ಯಾಸದ ನಿರ್ವಹಣೆ ಮಾಡಿರುವಂತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿರುವಂತ ಕುಮಾರಿ ತನುಶ್ರೀ ಪಿತ್ರೋಡಿ ಇವರು ಬಂದು ಮಾನ್ಯ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುರಸ್ಕಾರವನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳ ಪೈಕಿ ಯಾರಾದ್ರೂ ಇಬ್ಬರು ಬಂದು ತಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಬ್ಬರು ಮಕ್ಕಳು ಮೊದಲೇ ಬನ್ನಿ. ಇದೀಗ ವೇದಿಕೆ ಗಣ್ಯ ವ್ಯಕ್ತಿಗಳಿಗೆ ತಲೆತಗ್ಗಾದು ಬೆರಿಬಾಗದು ಸೊಲ್ಮೆ ಸಂದ ಒಂದು ವೇದಿಕೆದ ಎದುರುಡಿಪುನ ಮಾತ ಎನ್ನ ಸಹಪಾಠಿಲೆಗ್ ಅಂಚನೆ ಹಿರಿಯಕ್ಲೆಗ್ ಮಾತೆರೆಗ್ಲ ಸೊಲ್ಮೆ ಸಂದ ಒಂದು ನಿಕಲ ಮಾತೆರ್ನ ಎದುರುಡು ನಮ್ಮ ಗಣ್ಯ ವ್ಯಕ್ತಿಲಿನ ಎದುರುಡು ಪಾತೆರ್ನಾತು ಮಲ್ಲ ಒಣ್ಣಿ ಆನತ್ ಆಂಡ ಇನಿ ಒಂಜಾತ್ ವಿದ್ಯಾರ್ಥಿಲು ಒಂಜಾತ್ ಮಹಿಳೆಯರು ತರೆ ದಿರ್ತದು ಒಂಜಿ ಕೆಲಸೋಡಾವಡು ವಾಣಲ ಒಂಜಿ ಕೆಲಸನ ಮತ್ತೊಂದು ಬಂದಾಂಡ ಐಕ್ ನಮ್ಮ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಸರ್ ಕಾರಣ ದಾಯ್ಕೊಂಡ ನನ್ನ ಪಪ್ಪ ಚಂದ್ರಶೇಖರ್ ಕೋಟ್ಯಾನ್ ಮೇರು 25 ವರ್ಷದಿಂಚಿ ಈ ನಮ್ಮ ನವೋದಯ ಸಂಘ ನೆಟ್ಟೇನ ಉಂಡ ಐಟ ಮೇಲ್ವಿಚಾರಿಕೆ ಅದು ಸರ್ವಿಸ್ ಕೊರೊಂದುಲ್ಲೇರು ಅಂಚಾದು 25 ವರ್ಷದಿಂಚಿಲ ಆರಿಂಕ್ ರಾಜೇಂದ್ರ ಕುಮಾರ್ ಸರ್ನ ಶಿಸ್ತಾವಡು ಅತ್ತಾರು ಒಂಜಿ ದಾನ ಧರ್ಮ ಮಲ್ಪುನ ಸೋಷಿಯಲ್ ವರ್ಕ್ ಮಲ್ಪುನ ಅವಡು ಐತ ಬಗ್ಗೆ ದಾಲ ಪೊನೊಂದೆ ಉಪ್ಪೇರು ಅಂಚಾದು ಅವು ಅರೆಗ್ ಇನ್ಸ್ಪಿರೇಷನ್ ಆರು ರಾಜೇಂದ್ರ ಕುಮಾರ್ ಸರ್ನ ಇನ್ಸ್ಪಿರೇಷನ್ ಅದು ತೂವೊಂದುಲ್ಲೇರು ಅಂಚಾದು ಎನ್ನ ಪಪ್ಪ ಎಂಕ್ ಪನೊಂದಿತ್ತಿನವೇನು ಯಾನಿತ್ತನಿಕಲ್ಲ ಎದುರು ಪನೊಂದುಲ್ಲೆ ಆತೆ ಅಂಚಾದು ಮಾತಿರ್ನಲ ಪರವಾದ ಎಂಕಲ್ ಏರು ಪುರ ಸ್ಕಾಲರ್ಶಿಪ್ ತಂದನ ಪ್ರತಿಭಾ ಪುರಸ್ಕಾರ ತಂದನ ಮಾತಿರ್ನಲ ಪರವಾದ ಸರ್ ಇರೆಗೆ ತುಂಬ ಹೃದಯದ ಧನ್ಯವಾದ. ದೇವರು ನಾನಾದ ಶಕ್ತಿ ಕೊರಡು ನಮ್ಮಂಚಿನ ವಿದ್ಯಾರ್ಥಿಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನು ಇರ್ನ ಪುದರ್ ಬಂದು ಇರ್ನ ಪ್ರೋತ್ಸಾಹದ ನಟು ಅವು ಏತೆ ಆದಿಪ್ಪಡು ಆ ಪ್ರೋತ್ಸಾಹದ ಏತೆ ಆದಿಪ್ಪಡು ಆಂಡ ನಮಕ್ ಅವು ನಮ್ಮ ವಿದ್ಯಾರ್ಥಿ ಜೀವನಗ ಏನೇ ಕಾಣಲ್ಲ ಒಂಜಿ ಹೆಲ್ಪ್ ಆಪುಂಡು ಅಂಚಾದಿ ಇರ್ನ ಪುದರ್ ಬಂದು ಇನಿ ವಿದ್ಯಾರ್ಥಿಲು ಒವೇ ಒಂಜಿ ವಿದ್ಯಾರ್ಥಿ ಕ್ಷೇತ್ರಗು ವಿದ್ಯಾ ಕ್ಷೇತ್ರಗು ಮಾತ್ರ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇತ ಯಾನ ಸಿಂಗಿಂಗ್ ಇಟ್ಲೊಲ್ಲೆ ಆಂಕರಿಂಗ್ ಮನ್ಪೆ ಭಾಗವತಿಗೆ ಮನ್ಪೆ ಅಂಚಾದು ಎಂಕಲೆಗ್ಲ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಗ್ಲ ಆರ್ ಮಸ್ತ್ ಹೆಲ್ಪ್ ಮಾಡ್ತೊಂದುಲ್ಲೇರು ಬೊಕ್ಕ ಈ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಉಂದೆಡ್ದಾದ ಏತ್ ಜನ ಮಹಿಳೆಯರು ಮಿತ್ತು ಬೈದಿರು ಏತ್ ಜನಕ್ಕೊಂದು ಆಧಾರ ಆದುಂಡು ಅಂಚಾದಿಪ್ಪನಾಗ ಒಂದು ಮಾತ ಆರ್ನ ಹೆಲ್ಪಿಂಗ್ ನೇಚರ್ ಆತ ಮಾತ್ರ ವೇದಿಕೆಡು ಬೊಕಲಾತ್ ಗಣ್ಯ ವ್ಯಕ್ತಿಲುಲ್ಲೇರು ನಿಕಲೆಡ್ಲ ಸಹಾಯ ಒಂದುಂಡು ಅಂಚಾದ ನಿಗಲೆ ಮಾತರಿಗ್ಲ ಒಂಜೇ ಪಾತರೋಡು ಧನ್ಯವಾದ ಕೊರೊಂದುಲ್ಲೆ ಆತ ಮಾತ್ರ ಇನಿ ಬೇತೆಗೆಲೆಗಳಿಗೆ ಧನ್ಯವಾದ ಕೊರಡು ಎನ್ನ ಪಪ್ಪನೊಟ್ಟಿಪ್ಪುನ ವರ್ಕ್ ಮಲ್ಪುನಗಲು ಪಪ್ಪ ಮೇಡಮ್ನ ಬಗ್ಗೆಲ್ಲ ಪನೊಂದಿಪ್ಪೇರು ಸೊ ಪೂರ್ಣಿಮಾ ಮೇಡಮ್ ಇರೆಗ್ಲ ಧನ್ಯವಾದ ಅಂಚನೆ ಇನ್ನ ಪಪ್ಪನೊಟ್ಟು ವರ್ಕ್ ಮಲ್ಪುನಗಲು ಮಾತ ಅರ್ನ ಅಕಲ್ಲ ಇಲ್ಲದ ಬಾಲ್ಯದ ಲಕ್ಕ ಎಂಕ್ ಪ್ರೋತ್ಸಾಹ ಕೊರೊಂದೆಪ್ಪರು ಒವ್ವೇ ರೀತಿದ ಸಂಗೀತದ ಆವಡು ಒವ್ವೇ ರೀತಿದ ಪ್ರಶಸ್ತಿ ಎಂಕ್ ಬರಡು ಒಯ್ಕಲ ಆಕಲ ಮಸ್ತ್ ಪ್ರೋತ್ಸಾಹ ಮಲ್ಪೆರು ಒಯ್ಕಲ ಆವಡು ಕಂಗ್ರಾಚುಲೇಷನ್ಸ್ ಪನ್ಪಿನ ಸೊ ಅವು ಪುರ ಎಂಕಲೆಗ್ ಬೆಳೆಯುವನ ಪ್ರತಿಭೆಲೆಗ್ ಮಸ್ತ್ ಹೆಲ್ಪ್ ಆಪುಂಡು ಮಸ್ತ್ ಖುಷಿ ಆಪುಂಡು ಅಂಚಾದು ಎಂಕ್ ಈತನೆಟ್ಟ ಪ್ರೋತ್ಸಾಹ ಮಲ್ತಿನ ನಿಗಲೆ ಮಾತೆರೆಗಲ ಧನ್ಯವಾದನು ಪನೊಂದು ಎಂಕನಟ ಪಾತೆರೆಗೆ ಅವಕಾಶ ಕೊರ್ನೆ ಅಂಚೆನೆ ಎಂಕಿಗೆ ಸನ್ಮಾನ ಮಲ್ತಿನ ಮಾತೆರೆಗಲ ಧನ್ಯವಾದನು ಪನೊಂದು ಎಲ್ಲ ಪಾತ್ರೆ ಸೊಲ್ಮೆಡು ನೀವೆಲ್ಲ ಪ್ರತಿಭೆ ಪುರಸ್ಕಾರಕ್ಕೆ ಅಭಿನಂದನೆಯನ್ನು ಸ್ವೀಕಾರ ಮಾಡಿದ್ದೀರಾ.
ಅವರು ನಮ್ಮ ಕರ್ನಾಟಕ ಕಂಡ ಬಹಳ ಒಳ್ಳೆಯ ವ್ಯಕ್ತಿತ್ವ ಪಾಲೆಮಾರವರು ಈ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಜ್ವರದ ಕೈ ಚಪ್ಪಾಳೆ ಮುಖಾಂತರ ಮಾರ್ಗದರ್ಶನದ ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾದಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ವತಿಯಿಂದ ನಡೆಯುವಂತಹ ಪ್ರತಿಭಾ ಪುರಸ್ಕಾರ ಮತ್ತು ಈ ಸನ್ಮಾನ ಸಮಾರಂಭದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಂತ ರಾಜೇಂದ್ರ ಕುಮಾರ್ ಅವರೇ, ಹಾಗೂ ನನ್ನ ಆತ್ಮೀಯ ಮಿತ್ರರಂತ ಉಪಾಧ್ಯಕ್ಷರಂತ ವಿನಯ್ ಕುಮಾರ್ ಸೂರಿಂಜಿ ಅವರೇ, ಹಾಗೂ ಮತ್ತೊಬ್ಬರು ನನ್ನ ಮಿತ್ರರಂತ ದೇವಿಪ್ರಸಾದ್ ಶೆಟ್ರೆ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನಿರ್ದೇಶಕ ಬಂದಿದೆ ಹಾಗೂ ಸಿಬ್ಬಂದಿ ವರ್ಗದವರೇ ಸೇರಿದಂತ ಎಲ್ಲ ಇವತ್ತು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ನಡೆಯುವಂಥದ್ದು ಎಲ್ಲ ಕಡೆಯಲ್ಲಿ ನಡೀತದೆ ಸಾಧಾರಣ ಮಟ್ಟಿಗೆ. ಅದೇ ರಾಜೇಂದ್ರ ಕುಮಾರ್ ಅವರ ಈ ಪುರಸ್ಕಾರ ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಒಬ್ಬ ದೇಶದ ಸಂಪತ್ತಾಗಿ ಬೆಳೀಲಿಕ್ಕೆ ಒಂದು ಪೂರಕವಾದ ಒಂದು ವಾತಾವರಣವನ್ನು ಕಲ್ಪಿಸಿ ಇವತ್ತು ಇಡೀ ದೇಶದಲ್ಲೇ ಒಂದು ಮಾದರಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಈ ರಾಜೇಂದ್ರ ಕುಮಾರ್ ಅವರು ಮುಂದಾಗಿದ್ದು ಬಹಳ ಸಂತೋಷ. ಇವತ್ತು 2 ಜಿಲ್ಲೆಗಳಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರತಿಭಾನ್ವಿತ, ಯಾಕಂದ್ರೆ ಪ್ರತಿಭೆ ಇವತ್ತು ಎಲ್ಲರನ್ನ ನಮ್ಮ ಇಡೀ ಉಳಿದ ಮಕ್ಕಳನ್ನ ಇವತ್ತು ಪ್ರೋತ್ಸಾಹಿಸ್ತದೆ. ಇವತ್ತು ನಿಮ್ಗೆ ಕೊಟ್ಟಂತ ಸನ್ಮಾನ ಇಡೀ 2 ಜಿಲ್ಲೆಗಳಲ್ಲಿ ಉಳಿದಂತ ಮಕ್ಕಳನ್ನ ಮುಂದಿನ ವರ್ಷ ಆ ಪ್ರತಿಭೆಗೆ ಒಳಗಾಗ್ಲಿಕ್ಕೆ ಎಲ್ಲರೂ ಬಹಳ ಆತುರತೆಯಲ್ಲಿ ಇರ್ತಾರೆ. ಇದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಅವರವರ ಮಟ್ಟದಲ್ಲಿ ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ನಮಗೆ ಬಹಳ ದೊಡ್ಡ ಒಂದು ಸಂಪತ್ತು. ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಪುರಸ್ಕಾರ ಮಾಡಿದರೆ ಇದು ನಿಜವಾಗಿ ಕೇವಲ ಇಲ್ಲಿ ವೇದಿಕೆಗೆ ಮಾತ್ರ ಚಂದ ಕಾಣಲಿಕ್ಕೆ ಪುರಸ್ಕಾರ ಕೊಟ್ಟದ್ದಲ್ಲ. ನಿಮ್ಗೆ ಇವತ್ತು ಈ ಪುರಸ್ಕಾರ, ಈ ಸನ್ಮಾನ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ದೇಶದ ಆಸ್ತಿ, ದೇಶದ ಸಂಪತ್ತಾಗಿ ಬೆಳಿಬೇಕು. ಒಳ್ಳೆ ವಿದ್ಯಾರ್ಥಿಗಳು ಮುಂದಿನ ವೈದ್ಯರು, ವಿಜ್ಞಾನಿಗಳು, ಇಂಜಿನಿಯರು ಎಲ್ಲ ಬೆಳೆದು ಬರಲಿಕ್ಕೆ ಪೂರಕವಾದಂತ ಒಂದು ವಾತಾವರಣವನ್ನ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ರಾಜೇಂದ್ರ ಕುಮಾರ್ ಅವರ ದೂರಾಲೋಚನೆ ಬಹುಶಃ ಮೊಳಹಳ್ಳಿ ಶಿವರಾಯರ ಸ್ಮರಣಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವರನ್ನೇ ಮೀರಿಸುವಂತ ಒಂದು ವ್ಯವಸ್ಥೆ ರಾಜೇಂದ್ರ ಕುಮಾರ್ ಅವರದ್ದು ವ್ಯವಸ್ಥೆ ಇದೆ. ಮೊಳಹಳ್ಳಿಯವರು ಹಿರಿಯರು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ರಾಜೇಂದ್ರ ಕುಮಾರ್ ಅವರ ದಾರಿ ಈ SCDCC ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಮಾಡುವಂತ ಒಂದು ಸಾಧನೆ, ಇದು ಎಲ್ಲ ಇವತ್ತು ಸಹಕಾರ ರಂಗದಲ್ಲಿ ಬಹಳಷ್ಟು ಸಹಕಾರ ರಂಗ ಬೆಳೀತಾ ಇದೆ. ಆ ಬೆಳೆಯುವಂತ ಸಹಕಾರ ರಂಗವನ್ನು ಒಟ್ಟುಗೂಡಿಸಿಕೊಂಡು ಸಹಕಾರ ಕ್ಷೇತ್ರ ಇದೆ ಅಂತ ತೋರಿಸಿಕೊಟ್ಟದ್ದು ನಮ್ಮ ಜಿಲ್ಲೆಗೆ ರಾಜೇಂದ್ರ ಕುಮಾರ್ ಅವರು. ಯಾರಿಗೂ ಎಲ್ಲ ಕಡೆಯಲ್ಲಿ ಇತ್ತು, ಹಳ್ಳಿ ಗ್ರಾಮದಲ್ಲಿ ಸೊಸೈಟಿ ಉಂಟು, ಸೊಸೈಟಿ ಒಂದು ಸಾಲ ಕೊಡ್ತಾರೆ, ಕೃಷಿ ಸಾಲ ಅಂತ. ನಮ್ಗೆಲ್ಲ ಅಷ್ಟೇ ಗೊತ್ತಿದ್ದದ್ದು ಚಿಕ್ಕ ಇರುವಾಗ. ಬರುತ್ತಾ ರಾಜೇಂದ್ರ ಕುಮಾರ್ ಅವರು ಈ ಕ್ಷೇತ್ರಕ್ಕೆ ಮುಂದೆ ಬಂದಾಗ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಇಂಥ ಒಂದು ಸವಲತ್ತುಗಳಿದೆ, ಇದು ಕೃಷಿಕರಿಗೆ ಮಾತ್ರ ಅಲ್ಲ ಇನ್ನುಳಿದ ಜನರಿಗೂ ಸಿಗ್ತದೆ ಅಂತ ಹೇಳುವಂತ ಒಂದು ವೈಶಿಷ್ಟ್ಯತೆಯನ್ನ ಬೆಳೆಸಿ ಕೊಟ್ಟವರು, ತೋರಿಸಿಕೊಟ್ಟವರು ರಾಜೇಂದ್ರ ಕುಮಾರ್ ಅವರು ಬೇಕಾಗಿದೆ. ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಮೆಚ್ಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀವಿ. ಇದು ನಿಜವಾಗಿ ಮಾಡಬೇಕಾದಂಥದ್ದು. ಇವತ್ತು ನಾವು ಕೇವಲ ಸಹಕಾರಿ ಕ್ಷೇತ್ರ ಏನಂತ ಹೇಳಿದ್ರೆ ಲಾಭ ಬರಬೇಕು, ಡಿವಿಡೆಂಡ್ ಸಿಗ್ತದ ಅಂತ ಕೇಳುವಂತವ್ರು ಸದಸ್ಯರೆಲ್ಲ. ಇವತ್ತು ಡಿವಿಡೆಂಡ್ ಸಿಗ್ತದೆ ಕೇವಲ ಖಾಲಿ ವ್ಯವಹಾರ ದೃಷ್ಟಿಯಲ್ಲಿ ನೋಡುವಂಥದ್ದು ಸಹಕಾರಿ ಕ್ಷೇತ್ರ. ಯಾಕಂದ್ರೆ ಡಿವಿಡೆಂಡ್ ಕೊಡಬೇಕು, ಎಲ್ರಿಗೂ ಒಟ್ಟಾಗಬೇಕು, ಎಲ್ಲರ ಹಣ ನಾವೆಲ್ಲರೂ ಒಟ್ಟಿಗೆ ಸಮಪಾಲು ಅಂತ ಹೇಳುವಂಥದ್ದನ್ನ
ಇರುವಂಥದ್ದು ಸಹಕಾರಿ ಕ್ಷೇತ್ರ. ಅಂದರೆ ಇದಲ್ಲ, ಇದು ಎಲ್ರಿಗೂ ಸಮಾನತೆಯಿಂದ ಎಲ್ಲರನ್ನು ಬೆಳೆಸುವಂಥದ್ದು. ಇವತ್ತು ನಾವು ಕಂಡಿದ್ದೇವೆ, ಎಲ್ಲ ರಂಗದಲ್ಲಿ ಬೆಳೆದವರು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ರಾಜೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಇದು ನಿಜವಾಗಿ ಅದಲ್ಲದೆ ಕೇವಲ ಖಾಲಿ ಇಲ್ಲಿ ಮಾತ್ರ ಅಲ್ಲ, ಅವರು ನವೋದಯ ಗುಂಪು ಅಂತ ಹೇಳಿದ್ರೆ ಇವತ್ತು ಬಹುಶಃ ರಾಜ್ಯದಲ್ಲಿ ಪ್ರಥಮ ಇರಬೇಕು ನನ್ನ ಪ್ರಕಾರದಲ್ಲಿ. ಯಾಕಂದ್ರೆ 3 ಲಕ್ಷ ಗುಂಪುಗಳನ್ನ ನಿರ್ವಹಣೆ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ. 3 ಲಕ್ಷ ಗುಂಪು ಅಂದ್ರೆ 15 ಲಕ್ಷಕ್ಕೂ ಮೇಲ್ಪಟ್ಟು ಜನರಿಗೆ ಅದರಿಂದ ಪ್ರಯೋಜನ ಆಗ್ಬೋದು, ಉದ್ಯೋಗ ಸಿಗಬಹುದು, ಅದರಲ್ಲಿ ಬೇರೆ ಬೇರೆ ಪ್ರಯೋಜನಗಳಿಂದ ಮುಂದೆ ಬರ್ಬೋದು. ಇಂತಹ ಕೆಲಸವನ್ನು ಮಾಡುವಂಥವ್ರು ಯಾರಿದ್ದಾರೆ, ಇಷ್ಟು ನಾನು ಕರ್ನಾಟಕದಲ್ಲಿ ಕೇಳಿಲ್ಲಪ್ಪ ಇಂಥ ಒಂದು ಈ ಮಟ್ಟದಲ್ಲಿ ಇಷ್ಟೊಂದು ರೀತಿಯಲ್ಲಿ ಇದೇ ಒಂದು ಅದ್ಭುತ ರೀತಿಯಲ್ಲಿ ಮಾಡುವಂಥದ್ದು. ಇದು ಜನರಿಗೆ ನಿಜವಾಗಿ ಗೊತ್ತಿಲ್ಲದೆ ಇರ್ಬೋದೇ, ಗೊತ್ತಿಲ್ಲ, ಆದ್ರೆ ನಿಜವಾಗಿ ಇಂಥ ಒಂದು ಜಗತ್ ಪ್ರಸಿದ್ಧ ಅಂತ ಹೇಳಿದರೆ ತಪ್ಪಲ್ಲ, ಜಗತ್ ಪ್ರಸಿದ್ಧವಾದಂಥ ಕೆಲಸವನ್ನ ರಾಜೇಂದ್ರ ಕುಮಾರ್ ಮಾಡುವಂಥದ್ದು ಇದು ಆಗಲೇಬೇಕಾಗಿದೆ. ಇವತ್ತು ಆಗಿದೆ. ಇವತ್ತು ಕೇವಲ ವಿದ್ಯಾರ್ಥಿನಿ ಮಾತ್ರ ಅಲ್ಲ, ಸಹಕಾರಿ ಕ್ಷೇತ್ರವನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ರ ನೀವು. ನಾನು ಒಂದು ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದುಕೊಂಡು ರಾಜೇಂದ್ರ ಕುಮಾರ್ ಅವರನ್ನು ಯಾವಾಗಲೂ ನಾವು ಶ್ಲಾಘಿಸುವಂಥದ್ದು. ಯಾಕಂದ್ರೆ ನಮ್ಮ ಒಂದು ಕ್ಷೇತ್ರವನ್ನ ಬೆಳೆಸಿ ತೋರಿಸಿದ್ರಿ ನೀವು ಅಂತ ಒಂದು ವ್ಯವಸ್ಥೆ. ಅದರಲ್ಲಿ ಜೊತೆಯಲ್ಲಿ ಅವರಿಗೆ ಸರಿಯಾದಂತ ನಿರ್ದೇಶಕ ಮಂಡಳಿ ಅಂದ್ರೆ ಅವರಿಗೆ ಬೇಕಾದಾಗೆ ಚೆನ್ನಾಗಿ, ಇಲ್ಲದಿದ್ರೆ ಯಾವಾಗಲೂ ಸಹಕಾರಿ ಕ್ಷೇತ್ರದಲ್ಲಿ ಹಿಂದೆ ಬೀಳುವಂಥದ್ದು. ಯಾಕಂದ್ರೆ ನಿರ್ದೇಶಕರು ಸರಿ ಇಲ್ಲದೆ ಹೋದ್ರೆ ಏನಾದ್ರೂ ಕಲ್ಲು ಹುಡುಕುವಂತ ಕೆಲಸವನ್ನೇ ನಿರ್ದೇಶಕರು ಮಾಡೋದು. ನಿರ್ದೇಶಕರ ಇದೇ ಕೆಲಸ, ಬೇರೆ ಏನಿಲ್ಲ. ಅವು ಸರಿಯಾತಜಿ, ಫುಲ್ ಸ್ಟಾಪ್ ಪಾಡ್ದೇನೆ ಸರಿಯಾತಜಿ, ಕೊಮ್ಮ ಪಾಡ್ದೇನೆ ಸರಿಯಾತಜಿ, ಯಾರು ಪಾತಿರ್ತೇನೆ ಸರಿಯಾತಜಿ. ನಾವು ಮೋನಪಣ್ಣನನ್ನ ನೋಡ್ತೇನೆ ಯಾವಾಗಲೂ, ಎಷ್ಟೋ ಬಹಳ ವರ್ಷಗಳಿಂದ. ನಾನು ಶಾಸಕರಾಗಿರುವಾಗ ಮೋನಪಣ್ಣವರು ನನಗೆ ಬಹಳ ಮಿತ್ರರು. ಚುನಾವಣೆ ಬರುವಾಗ ಮಾತ್ರ ಅವ್ರು ನಮ್ಗೆ ಸ್ವಲ್ಪ ಆದ್ರೂ ಬಹಳ ನಮ್ಮ ಮಿತ್ರತ್ವ ಇತ್ತು ಯಾವಾಗಲೂ, ಈಗಲೂ ಮುಂದೆ ಎಲ್ಲ ಇತ್ತು. ಮೋನಪಣ್ಣ ಎಲ್ಲದಲ್ಲಿ ಸಾಕಾಗ್ತಿ, ಚುನಾವಣೆಯಲ್ಲಿ ಮಾತ್ರ ಅನ್ಬೇತೆ ಅಂತ ಹೇಳಿ ಅಂತ ಒಬ್ಬ ನಿರ್ದೇಶಕ ಅಂತ ತುಂಬಾ ಜನ, ಎಲ್ಲ ನಿರ್ದೇಶಕರು ಬಹಳ ಒಳ್ಳೆ ಕೆಲಸಗಳನ್ನ ಮಾಡುದು ಮಾತ್ರ ಅಲ್ಲ, ಸಹಕಾರ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಮಟ್ಟಕ್ಕೆ ಬೆಳಿಲಿಕ್ಕೆ ನಿರ್ದೇಶಕರ ಸಹಕಾರ ಕೂಡ ಬಹಳ ವಿಶೇಷವಾದದ್ದು. ಇಂಥ ನಿರ್ದೇಶಕ ಮಂಡಳಿ ಇದ್ರೆ ಬಹಳ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ಜಿಲ್ಲೆಗೆ, ಒಂದು ಅವಿಭಜಿತ ಜಿಲ್ಲೆಗೆ ಕೀರ್ತಿ ತರುವಂತ ಕೆಲಸ ಈ ಸಹಕಾರಿ ರಂಗದಲ್ಲಿ ಇನ್ನೂ ಹೆಚ್ಚು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ರ. ನಿಮಗೆ ನಾನು ಹೆಚ್ಚು ಮಾತನಾಡುವಂಥದ್ದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆಲ್ಲ ಬಹಳಷ್ಟು ಸಂತೋಷದಿಂದ ಇದ್ದೀರಿ. ನೀವು ಇವತ್ತು ಈ ಪುರಸ್ಕಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನನಗೆ ನಿಜವಾಗಿ ನೋಡ್ಬೇಕು, ಇಷ್ಟೊಂದು ಮಟ್ಟದಲ್ಲಿ ಸನ್ಮಾನ ತಗೊಂಡಿದ್ರಿ. ಎಷ್ಟು ಜನ ವಿಜ್ಞಾನಿಗಳಾಗ್ತೀರಾ, ದೊಡ್ಡ ಇಂಜಿನಿಯರ್ಗಳಾಗಿ ಬೆಳೀತೀರಾ, ದೊಡ್ಡ ಒಂದು ವೈದ್ಯರಾಗಿಯ ಒಂದು ಕೀರ್ತಿ ತರುವಂತ ಕೆಲಸವನ್ನ ಮಾಡಿ ರಾಜೇಂದ್ರ ಕುಮಾರ್ ಮಾಡಿದಂತ ಸಾಹಸಕ್ಕೆ, ಅವರಿಗೆ ಕೊಟ್ಟಂತ ನಿರ್ದೇಶಕ ಮಂಡಳಿ ಕೊಟ್ಟಂತ ಸಹಕಾರಕ್ಕೆ ಬಹುಶಃ ಪ್ರತಿಯಾಗಿ ನೀವು ಇದನ್ನ ತೋರಿಸಿಕೊಡ್ಬೇಕು. ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಿ, ಒಳ್ಳೆ ಸತ್ಪ್ರಜೆಗಳಾಗಿ ಬೆಳೆದು ಈ ದೇಶಕ್ಕೆ ಒಂದು ಮಾದರಿಯಾಗಿ ಬೆಳೆಯುವಂತ ಕೆಲಸವನ್ನ ನೀವು ಮುಂದೆ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಉಪಾಧ್ಯಕ್ಷನ್ನು ವಹಿಸಿರುವಂತ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಂದ ಅಧ್ಯಕ್ಷೀಯ ಮಾತು. ಈ ಮೊಳಹಳ್ಳಿ ಶಿವರಾಜ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನವನ್ನು ಪುರಸ್ಕರಿಸಿದಂಥ ಕರ್ನಾಟಕದ ಸರ್ಕಾರದ ಮಾಜಿ ಸಚಿವರು, ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕರು, ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಲಮ್ಮಾರವರೇ, ವೇದಿಕೆಯಲ್ಲಿರುವಂಥ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕ ಸದಸ್ಯರೇ, ನನ್ನ ಆತ್ಮೀಯರೇ, ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿನಿಯರೇ, ನಾವು 2008ರಿಂದ ಪ್ರಾರಂಭ ಮಾಡಿ ಇವತ್ತಿನ ತನಕ 19 ವರ್ಷದ ತನಕ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ.
ಯಾಕೆ ಮಾಡ್ತೇವೆ ಹೇಳಿದರೆ, ಒಬ್ಬ ವಿದ್ಯಾರ್ಥಿ ಪುರಸ್ಕಾರವನ್ನು ಪಡೆದಾಗ, ಅವನಿಗೆ ಗೌರವಿಸಿದಾಗ, ಅವನಿಗೆ ಇನ್ನಷ್ಟು ತಾನು ಬೆಳಿಬೇಕು, ತಾನು ಇನ್ನಷ್ಟು ಸೇವೆಯನ್ನು ಮಾಡಬೇಕು, ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಮೂಡಿಬರ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮವನ್ನು ನಮ್ಮಿಂದ ಆದಷ್ಟು ನಮ್ಮ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ನನ್ನ ಕಂಡಾಗೆ ಬೇರೆ ಯಾವ ಜಿಲ್ಲೆಯಲ್ಲಿಯೂ ಇಲ್ಲ, ರಾಜ್ಯದಲ್ಲಿ ಕೂಡ ಯಾವ ಸಹಕಾರಿ ಬ್ಯಾಂಕುಗಳು ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಅವರ ಮುಂದಿನ ವಿದ್ಯಾಭ್ಯಾಸ, ಅವರು ನಮ್ಮ ಪಲೆಮಾರವರು ಹೇಳಿದಾಗೆ ವೈದ್ಯರಾಗ್ಬೋದು, ವಿಜ್ಞಾನಿ ಆಗ್ಬೋದು, ಏನೇ ದೊಡ್ಡ ಒಂದು ಹುದ್ದೆಯನ್ನು ಪಡೆದು ಈ ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಇದೆ. ನಮ್ಮ ಡಿಪ್ಟಿ ಸರ್ ಅವರು ರಮೇಶ್ ಅವರು ಬಂದರು, ಅವರನ್ನು ನಾವು ನವೋದಯದ ಬಗ್ಗೆ ಹೇಳುವುದಾದರೆ, ನಮ್ಮಲ್ಲಿ ನವೋದಯದಲ್ಲಿ ಇರುವವರು 90% ಮಹಿಳೆಯರಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. 90% ಮಹಿಳೆಯರಲ್ಲಿ ನಾವು ಯಾವುದೇ ಬಲಾತ್ಕಾರ ಮಾಡದೆ ಅವರಿಗೆ ಕೊಟ್ಟಂಥ ಸಾಲವನ್ನು 98.5% ಮರುಪಾವತಿ, ವಸೂಲಾತಿ ಅನ್ನುವಂಥ ಶಬ್ದವನ್ನು ನಾನು ಯಾವತ್ತೂ ಉಪಯೋಗ ಮಾಡಿಲ್ಲ. ಮರುಪಾವತಿ ಮಾಡಿಕೊಂಡು ಬಂದು ತಮ್ಮ ಜೀವನಕ್ಕೆ ಒಂದು ರೂಪನ್ನು ಕೊಡ್ತಾ ಇದ್ದಾರೆ. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರು ಕೂಡ ಅವರ ಮಕ್ಕಳು, ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಮಹಿಳೆಯರ ಮಕ್ಕಳು ಕೂಡ ಬೆಳಿಬೇಕು, ಅವರು ದೊಡ್ಡ ಹುದ್ದೆಯನ್ನು ಸ್ವೀಕರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವೆಲ್ಲ ಈ ಕೆಲಸವನ್ನು ಒಟ್ಟಾಗಿ ಮಾಡ್ತಾ ಇದ್ದೇವೆ. ನಾನು ಒಬ್ಬನೇ ಮಾಡಲಿಕ್ಕಾಗೋದಿಲ್ಲ, ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಮ ಮುಂದಿನ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ದೇಶ ಕಟ್ಟುವ ಕೆಲಸವನ್ನು ನೀವೆಲ್ಲರೂ ಮಾಡಿ ನಾವು ಒಳ್ಳೆಯ ಹೆಸರನ್ನು ನೀವು ಪಡಿಬೇಕು. ಅದಕ್ಕೆ ನಾನು ನಿಮ್ಮಲ್ಲಿ ಬೇರೇನೂ ಕೇಳುವುದಿಲ್ಲ. ನಾನು ಪ್ರತಿ ವರ್ಷದ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋದಿರ್ಬೋದು, ಇನ್ನೊಂದು ಏನಾದರೂ ಸಹಾಯ ಮಾಡೋದಿರ್ಬೋದು. ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ನೀವು ಮುಂದೆ ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗ ನೀವು ಒಂದು 2 ಮಕ್ಕಳಿಗೆ ನಿಮ್ಮಿಂದ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ಬೆಳೆಸುವಂಥ ಕೆಲಸವನ್ನು ಮಾಡಿದರೆ ಅದೇ ನನಗೆ ತೃಪ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಪ್ರಯತ್ನ ಮತ್ತು ಪರಿಶ್ರಮದಿಂದ ನಿಮ್ಮದ ಅಂತಿಮವಾಗಿ ಧನ್ಯವಾದ ಸಮರ್ಪಣೆ ಸಾಲ ವಸೂಲಾತಿ ವಿಭಾಗದ ಐಜಿಎಂ ಆಗಿರುವಂಥ ರಾಜೇಶ್ ಶೆಟ್ಟಿ ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಿಬ್ಬಂದಿಗಳ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಸಹಕಾರಿ ರತ್ನ ಗೌರವಾನ್ವಿತ ಡಾಕ್ಟರ್ ಎಂ.ಎನ್. ರಾಜ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸರ್ಕಾರದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಜೆ ಪಾಲೆಮ್ಮ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀ ವಿನಯ್ ಕುಮಾರ್ ಸೂರಿಜಿ ಅವರಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಇದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಸಹಕಾರಿ ಸಂಘಗಳ ಉಪನಿಬಂಧಕರಾದ ಶ್ರೀ ರಮೇಶ್ HN ಇವರು ಇದ್ದಾರೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಚಿಕ್ಕಮಗಳೂರು DCC ಬ್ಯಾಂಕಿನ ವ್ಯವಸ್ಥಾಪನಾ ನಿರ್ದೇಶಕರಾದ ಶ್ರೀ ಪ್ರವೀಣ್ ಬಿ ನಾಯ್ಕ್ ಅವರಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಪುತ್ತೂರು ಉಪವಿಭಾಗದ ಸಹಕಾರಿ ಸಂಘಗಳ ನಿಬಂಧಕರಾದ ಶ್ರೀ ರಘು ಅವರಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಇಂದಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಸಭೆಯಲ್ಲಿ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ
ಸಹಕಾರಿ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.